ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಮಂಗಳೂರು ಬನ್ಸ್ ಅದಕ್ಕೊಂದು ಬಾಜಿ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ. ಮಂಗಳೂರು ಬನ್ಸನ್ನ ಸಾಮಾನ್ಯವಾಗಿ ಮೈದಾ ಹಿಟ್ಟನ್ನ ಬಳಸ್ಕೊಂಡು ಮಾಡ್ತಾರೆ. ನಾನಿವತ್ತಿಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮಂಗಳೂರು ಬನ್ಸನ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಹಾಗೆ ಅದರ ಜೊತೆಗೆ ಒಂದು ರುಚಿಯಾದ ಬಾಜಿ ಕೂಡ ಮಾಡಿದ್ದೇನೆ. ಈ 2 ರೆಸಿಪಿಗಳನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಬಾಳೆಹಣ್ಣನ್ನ ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣನ್ನ ತಗೊಂಡಿದ್ದೇನೆ. ನಾನು ಒಂದೆರಡು ಪುಟ್ಟ ಬಾಳೆಹಣ್ಣು, ಸ್ವಲ್ಪ ಕರಿಬಾಳೆಹಣ್ಣು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೊಳ್ತಾ ಇದ್ದೇನೆ. ಮಂಗಳೂರು ಬನ್ಸಿಗೆ ಸಾಮಾನ್ಯವಾಗಿ ಮೈಸೂರು ಬಾಳೆಹಣ್ಣು ಇದ್ದಾಗ ಚೆನ್ನಾಗಾಗ್ತದೆ. ಅದರಲ್ಲಿ ಸ್ವಲ್ಪ ಹುಳಿಯ ಅಂಶ ಇರ್ತದೆ. ಅದಿಲ್ಲ ಅಂದ್ರೆ ಬೇರೆ ಬಾಳೆಹಣ್ಣಿನಲ್ಲೂ ಮಾಡ್ಕೊಳ್ಬಹುದು, ತೊಂದರೆ ಏನಿಲ್ಲ. ನಮ್ಮಲ್ಲಿ ಯಥೇಚ್ಛವಾಗಿ ಕರಿಬಾಳೆಹಣ್ಣು ಇದ್ದಿದ್ರಿಂದ ನಾನು ಅದರಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಬಾಳೆಹಣ್ಣನ್ನೆಲ್ಲ ಚೆನ್ನಾಗಿ ಕಿವುಚ್ಕೊಂಡಿದ್ದೇನೆ. ನಂತರ ಇದಕ್ಕೆ ಒಂದು 4-5 ಟೇಬಲ್ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸಿಹಿಯಾಗಿ ಕೂಡ ಇರಬೇಕು ಇದು, ಆಗ ಮಾತ್ರ ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಸಕ್ಕರೆಯನ್ನು ಅದರ ಜೊತೆಗೆ ಚೆನ್ನಾಗಿ ಕಿವುಚ್ಕೊಂಡು ನಂತರ ಇಲ್ಲಿ ಒಂದು 4 ಟೇಬಲ್ ಚಮಚ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೇನೆ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಎಲ್ಲ ಕರಗಬೇಕು. ನಂತರ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಅಡುಗೆ ಸೋಡಾವನ್ನ ಹಾಕ್ಕೊಳ್ತಾ ಇದ್ದೇನೆ. ಅಡುಗೆ ಸೋಡಾ ಹಾಕೋದ್ರಿಂದ ಲೇಯರ್ ಆಗಿ ಚೆನ್ನಾಗಿ ಬರ್ತದೆ ಅಂತ. ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ಅಷ್ಟು ಸ್ಮೂತ್ ಆಗಿ ಬರುವುದಿಲ್ಲ ಮೈದಾ ಹಿಟ್ಟಿನಲ್ಲಿ ಮಾಡಿದಷ್ಟು. ಆದರೆ ತಿನ್ನಲಿಕ್ಕೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ನಾನು ಗೋಧಿ ಹಿಟ್ಟಿನಲ್ಲಿಯೇ ಈ ಬನ್ಸನ್ನ ಮಾಡ್ಕೊಳ್ತಾ ಇದ್ದೇನೆ. ಅಷ್ಟು ಸಾಫ್ಟ್ ಆಗೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ಅಷ್ಟು ಲೇಯರ್ ಆಗಿ ಕೂಡ ಬರುವುದಿಲ್ಲ. ತುಂಬ ಹೊತ್ತು ನೆನೆಲಿಕ್ಕೆ ಬಿಟ್ಟರೆ ಬರ್ಬೋದೇನೋ. ನಾನು ಸ್ವಲ್ಪ ಒಂದು 5-6 ಗಂಟೆ ಹೊತ್ತು ಮಾತ್ರ ನೆನೆಲಿಕ್ಕೆ ಬಿಟ್ಟಿದ್ದೆ. ನಂತರ ಇಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕಲಿಸ್ಕೊಳ್ತೇನೆ. ಬಾಳೆಹಣ್ಣನ್ನು ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಕಲಿಸ್ಕೊಂಡು ಹಿಟ್ಟು ಬೇಕಂತ ಅನಿಸಿದರೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಬೋದು. ನಾನು ಒಂದೇ ಸಲ 2 ಕಪ್ ಆಗುವಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದಿ ಕಲಿಸ್ಕೊಳ್ತಾ ಇದ್ದೇನೆ. ಅಕಸ್ಮಾತ್ ಹಿಟ್ಟು ಹೆಚ್ಚಾಯಿತು ಅಂತ ಅನಿಸಿದರೆ ಮತ್ತೆರಡು ಬಾಳೆಹಣ್ಣನ್ನು ಕಿವಿಚಿ ಹಾಕ್ಕೊಂಡ್ರೂ ಆಗ್ತದೆ, ಅಥವಾ ಸ್ವಲ್ಪ ಮೊಸರನ್ನ ಬೇಕಾದರೂ ಸೇರಿಸ್ಕೊಳ್ಬೋದು. ಬನ್ಸಿನ ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು, ಆಗ ಸ್ಮೂತಾಗಿ ಬರ್ತದೆ. ರುಚಿಯೂ ಕೂಡ ತುಂಬಾ ಚೆನ್ನಾಗಾಗ್ತದೆ. ನಾನು 2 ಟೀ ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ನಾದಿ ಇದನ್ನು ಕಲಸಿ ಇಟ್ಕೊಳ್ತೇನೆ. ಈಗಾಗಲೇ ಗೋಳಿ ಬಜೆ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ. ಅದು ಕೂಡ ತುಂಬಾ ಚೆನ್ನಾಗಾಗ್ತದೆ ಸಂಜೆಯ ತಿಂಡಿಗೆಲ್ಲ. ನೀವಿನ್ನೂ ಆ ರೆಸಿಪಿಯನ್ನು ನೋಡಿಲ್ಲ ಅಂದರೆ ಖಂಡಿತ ನೋಡ್ಕೊಳ್ಳಿ. ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೇನೆ. ಸ್ವಲ್ಪ ಚೆನ್ನಾಗಿ ನಾದಿ ಕಲಸಿ ಇಡಬೇಕು, ಆವಾಗ ಬೇಗ ನೆಂದು ಚೆನ್ನಾಗಿ ಮೆತ್ತಗಾಗ್ತದೆ. ಕಲಸಿ ಆದ ನಂತರ ಮೇಲ್ಗಡೆಯಿಂದನೂ ಸ್ವಲ್ಪ ತುಪ್ಪವನ್ನು ಸವರಿ ಇಟ್ಕೊಳ್ಳೋದ್ರಿಂದ ಮೇಲ್ಗಡೆ ಒಣ ಅಂತ ಅನಿಸೋದಿಲ್ಲ, ಮೆತ್ತಗಾಗಿಯೇ ಇರ್ತದೆ, ಚೆನ್ನಾಗಾಗಿ ಇರ್ತದೆ. ಇದೇ ಹಿಟ್ಟಿನಲ್ಲಿ ಲಟ್ಟಿಸಿ ಚಪಾತಿ ರೀತಿ ಮಾಡ್ಕೊಂಡ್ರೂ ಆಗ್ತದೆ, ಅಥವಾ ಸಿಂಪಲ್ ಆಗಿ ತೆಳ್ಳಗೆ ಲಟ್ಟಿಸಿ ಪೂರಿ ರೀತಿ ಮಾಡ್ಕೊಂಡ್ರೂ ಆಗ್ತದೆ. ಇದಕ್ಕೆ ಈಗ ಒಂದು ರುಚಿಯಾದ ಬಾಜಿಯನ್ನು ಮಾಡಲಿಕ್ಕೆ ನಾನಿಲ್ಲಿ 3 ಬಗೆಯ ತರಕಾರಿಗಳನ್ನು ಹಾಕಿದ್ದೇನೆ. ಬೀನ್ಸ್, ಕ್ಯಾರೆಟ್, ಹಾಗೆ ಸ್ವಲ್ಪ ಆಲೂಗಡ್ಡೆ, ಹಾಗೆ 1 ತುಂಡು ಬೆಲ್ಲವನ್ನು ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ತೇನೆ. ಈಗ ಮಸಾಲೆಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು 1 ಟೀ ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದೇನೆ. ನಂತರ 1 ತುಂಡು ಚಕ್ಕೆ, ಸ್ವಲ್ಪ ಚಕ್ಕೆ ಮೊಗ್ಗು, 1 ಏಲಕ್ಕಿ, 1-2 ಲವಂಗವನ್ನು ಹಾಕಿ ಹುರ್ಕೊಳ್ತೇನೆ. ಹಾಗೆ 2 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಸ್ವಲ್ಪ ಬಾಜಿಯನ್ನು ಮಾಡ್ತಾ ಇರೋದ್ರಿಂದ 2 ಬ್ಯಾಡಗಿ ಮೆಣಸನ್ನು ಬಳಸ್ತಾ ಇದ್ದೇನೆ. ಖಾರವನ್ನು ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನೀವು ತುಂಬ ಖಾರ ತಿನ್ನೋದಾದರೆ ಮತ್ತೆ ಬೇಕಾದರೆ 1-2 ಮೆಣಸನ್ನು ಹಾಕ್ಬೋದು. ನಂತರ 2 ಟೀ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, 1/4 ಟೀ ಚಮಚ ಆಗುವಷ್ಟು ಜೀರಿಗೆ, 8-10 ಕಾಳು ಮೆಂತೆಯನ್ನು ಹಾಕಿ ಮಸಾಲೆಯನ್ನು ಚೆನ್ನಾಗಿ ಪರಿಮಳ ಬರುವ ತನಕ ಹುರಿದುಕೊಂಡು, ಈಗ ಇದಕ್ಕೆ 1 ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಶುಂಠಿ, ಈರುಳ್ಳಿ ಹಾಗೆ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಹಾಗೆ ಒಂದೆರಡು ಎಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದರ ಜೊತೆಗೆ. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗುವ ತನಕ, ಈರುಳ್ಳಿಯ ಬಣ್ಣ ಬದಲಾಗುವ ತನಕ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಎಲ್ಲ ಬಣ್ಣ ಬದಲಾಗಿದೆ, ಟೊಮೆಟೊ ಕೂಡ ಮೆತ್ತಗಾಗಿದೆ, ನೋಡ್ಬೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟನ್ನು ಹಾಕಿದ್ದೇನೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಗಸಗಸೆ,
ಒಂದೆರಡು ಟೀ ಚಮಚ ಆಗುವಷ್ಟು ಪುಟಾಣಿಯನ್ನು ಹಾಕಿ ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಎಲ್ಲವನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಪುಟಾಣಿ ಎಲ್ಲ ಗರಿ ಗರಿ ಆಗ್ತದೆ. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಈಗಾಗಲೇ ಹುರಿದಿರುವ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ತುಂಬಾನೇ ಚೆನ್ನಾಗಾಗ್ತದೆ ಈ ಬಾಜಿ. ನೀವು ಪೂರಿ ಜೊತೆಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು ಅಥವಾ ಚಪಾತಿ ಜೊತೆಗೂ ಕೂಡ ಮಾಡ್ಬೋದು. ಈ ಬನ್ಸ್ ಜೊತೆಗಂತೂ ತುಂಬಾನೇ ಸೂಪರ್ ಆಗ್ತದೆ. ಬನ್ಸನ್ನು ಮಾಡಿದಾಗ ಈ ರೀತಿ ಬಾಜಿಯನ್ನು ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಲ್ಲಿ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ನಂತರ ರುಬ್ಬಿರುವ ಮಸಾಲೆಯನ್ನು ಸೇರಿಸ್ಕೊಳ್ತೇನೆ. ಬಾಜಿ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ನೀವು ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ನಿಮಗೆ ನೀರಾಗಿರುವ ಬಾಜಿ ಬೇಕಂತಿದ್ರೆ ನೀರಾಗಿ ಮಾಡ್ಕೊಳ್ಳಿ, ಅಥವಾ ಗಟ್ಟಿಯಾಗಿರುವ ಬಾಜಿ ಬೇಕು ಅಂದರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸ್ವಲ್ಪ ದಪ್ಪವಾಗಿ ಮಾಡ್ಬೋದು. ನಾವು ಪುಟಾಣಿಯನ್ನು ಹಾಕಿರೋದ್ರಿಂದ ಸ್ವಲ್ಪ ಕುದಿ ಬಂದ ನಂತರ ದಪ್ಪ ಆಗ್ತಾ ಬರ್ತದೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ನಂತರ ಇದಕ್ಕೆ ಹುಳಿಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಪರಿಮಳ ಅಂತೂ ಅದ್ಭುತವಾಗಿದೆ. ಖಂಡಿತ ನೀವು ಇದೇ ರೀತಿ ಮಸಾಲೆಯನ್ನು ಬಳಸಿ ಒಮ್ಮೆ ಈ ರೀತಿ ಬಾಜಿಯನ್ನು ಮಾಡಿ ನೋಡಿ. ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಉರಿಯನ್ನು ಆಫ್ ಮಾಡಿ ಈಗ ಬನ್ಸನ್ನು ಮಾಡ್ಕೊಳ್ತೇನೆ. ಬನ್ಸಿಗೆ ಬೇಕಾಗಿರುವ ಹಿಟ್ಟನ್ನು ಕಲಸಿಟ್ಟು 5-6 ಗಂಟೆಗಳಾಗಿದೆ. ಈಗ ಇದರಿಂದ ಬನ್ಸನ್ನು ಮಾಡ್ಕೊಳ್ತೇನೆ. ಬನ್ಸಿನ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ. ಇದನ್ನು ಈ ರೀತಿ ದೊಡ್ಡ ದೊಡ್ಡದಾಗಿ ಉಂಡೆಯನ್ನು ಮಾಡ್ಕೊಳ್ಬೇಕು. ಕೆಲವೊಬ್ಬರು ಇದನ್ನು ಹಿಟ್ಟನ್ನು ಹಾಕಿ ಲಟ್ಸ್ಕೊಳ್ತಾರೆ. ನಮ್ಮೂರಲ್ಲಿ ಇದಕ್ಕೆ ಹಿಟ್ಟನ್ನು ಹಾಕಿ ಲಟ್ಸೋದಿಲ್ಲ. ನಾವು ಬಾಳೆಲೆಯ ಮೇಲೆ ಎಣ್ಣೆಯನ್ನು ಹಾಕಿ ತಟ್ಕೊಳ್ತೇವೆ. ಹಿಟ್ಟನ್ನು ಹಾಕಿ ಲಟ್ಸಿದಾಗ ಎಣ್ಣೆಗೆ ಬಿಟ್ಟಾಗ ಅದು ಹಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಟು ಎಣ್ಣೆಯಲ್ಲಿ ಕಪ್ಪಾಗ್ತದೆ. ಈ ರೀತಿ ಎಣ್ಣೆಯನ್ನು ಹಚ್ಚಿ ತಟ್ಟಿದಾಗ ಎಣ್ಣೆ ಕೂಡ ಹಾಳಾಗೋದಿಲ್ಲ, ತುಂಬಾನೇ ಚೆನ್ನಾಗಿರ್ತದೆ. ಬನ್ಸನ್ನು ಸ್ವಲ್ಪ ದಪ್ಪವಾಗಿ ತಟ್ಕೊಳ್ಬೇಕು. ತೆಳ್ಳಗೆ ತಟ್ಟಿದಾಗ ಲೇಯರ್ ಆಗಿ ಬರುವುದಿಲ್ಲ. ತುಂಬ ಲೇಯರ್ ಆಗಿ ಬರಬೇಕಂದ್ರೆ ಇನ್ನೂ ಸ್ವಲ್ಪ ದೊಡ್ಡ ಉಂಡೆಯನ್ನು ತಗೊಂಡು ದಪ್ಪವಾಗಿ ತಟ್ಕೊಳ್ಬೇಕು. ಈ ರೀತಿ ಅಂಗೈಯ ಸಹಾಯದಿಂದ ತಟ್ಕೊಂಡಿದ್ದೇನೆ. ಬಾಳೆ ಎಲೆ ಮೇಲೆ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿ ತಟ್ಟಿ ಈಗಾಗಲೇ ಕಾದಿರುವ ಎಣ್ಣೆಯಲ್ಲಿ ಹಾಕಿ ಕರೆದುಕೊಳ್ಬೇಕು. ತುಂಬಾನೇ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತದೆ. ಎಷ್ಟೊತ್ತು ಇಟ್ಟರೂ ಕೂಡ ಅದು ಚಪಟೆ ಆಗಿ ಹೋಗುವುದಿಲ್ಲ, ಉಬ್ಬಿಯೇ ಇರ್ತದೆ. ತಿನ್ಲಿಕ್ಕಂತೂ ತುಂಬಾನೇ ಚೆನ್ನಾಗಾಗ್ತದೆ. ಬಾಳೆಹಣ್ಣಿನ ಪೂರಿ ಅಂತ ಕೂಡ ನೀವು ಇದಕ್ಕೆ ಹೇಳ್ಬೋದು. ನಾನು ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಬಾಳೆಹಣ್ಣಿನ ಪೂರಿ ಅಂತ ಕೂಡ ನೀವು ಇದನ್ನ ಕರಿಬಹುದು. ಪ್ರತಿಯೊಂದು ಬನ್ಸ್ ಕೂಡ ಇದೇ ರೀತಿ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತದೆ. ಖಂಡಿತ ಒಮ್ಮೆ ಆದರೂ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಬನ್ಸನ್ನು ಮಾಡಿ ನೋಡಿ. ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಎಲ್ಲ ಬನ್ಸನ್ನು ಕರೆದು ತಗೊಳ್ತೇನೆ. ಇವತ್ತಿನ ಈ ಮಂಗಳೂರಿನ ಬನ್ಸ್ ಅಥವಾ ಬಾಳೆಹಣ್ಣಿನ ಪೂರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಬಿಸಿ ಬಿಸಿಯಾಗಿರುವ ಮಂಗಳೂರು ಬನ್ಸನ್ನು ಬಿಸಿ ಬಿಸಿಯಾಗಿರುವ ಬಾಜಿಯ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು. ಖಂಡಿತವಾಗಿಯೂ ಮೈದಾ ಹಿಟ್ಟಿನಲ್ಲಿ ಮಾಡಿದಷ್ಟು ಸಾಫ್ಟ್ ಆಗಿರೋದಿಲ್ಲ, ಅಷ್ಟೊಂದು ಲೇಯರ್ ಇರೋದಿಲ್ಲ. ಆದರೆ ಆರೋಗ್ಯದ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.